ಕಾಡಾನೆಗಳ ಹಾವಳಿ ಮಿತಿ ಮೀರುತ್ತಿದ್ದು ರೈತರ ಜೀವ, ಆಸ್ತಿ ಮತ್ತು ಬೆಳೆಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿ ಸುಂಟಿಕೊಪ್ಪ ರೈತ ಸಂಘದ ವತಿಯಿಂದ ಕುಶಲನಗರ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ಸುಂಟಿಕೊಪ್ಪ ಹೋಬಳಿಯ ಹೇರೂರು, ಕಲ್ಲೂರು, ನಾಕೂರು, ಶಿರಂಗಾಲ, 7ನೇ ಹೊಸಕೋಟೆ, ಕಂಬಿಬಾಣೆ, ಸುಂಟಿಕೊಪ್ಪ, ಕೊಡಗರಹಳ್ಳಿ ಹಾಗೂ ಕೆದಕಲ್ ಭಾಗಗಳಲ್ಲಿ ಆನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದರಿಂದ ರೈತರು ಆತಂಕದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅರಣ್ಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ರೈತರು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಆಗಮಿಸಿ ರೈತರ ಸಮಸ್ಯೆಗಳನ್ನು ಆಲಿಸಬೇಕೆಂದು ಪಟ್ಟು ಹಿಡಿದರು. ರೈತರನ್ನು ಕಡೆಗಣಿಸಿರುವ ಅರಣ್ಯ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರೈತರನ್ನು ಕಡೆಗಣಿಸಿರುವ ಅರಣ್ಯ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರೈತರನ್ನು ಕಡೆಗಣಿಸಿರುವ ಅರಣ್ಯ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜ್ವಲಂತ ಸಮಸ್ಯೆ ಏನಂತ ಹೇಳಿದ್ರೆ, ಪುಟ್ಟದಿಂದ ಹಿಡಿದು ಮುದ್ಲಿಪೇಟೆ ಬಾರ್ಡರ್ ಗಂಟರು ಆನೆಗಳ ಹಾವಳಿಯಿಂದ ನಷ್ಟ ಅನುಭವಿಸ್ತಿರುವ ರೈತರು ಅಷ್ಟಿಷ್ಟಲ್ಲ. ಈ ರೈತರು ಬೆಳೆದಿದ್ದೇನೆ ಅಧಿಕಾರಿಗೆ ಹೋಗೋದು. ಇವನ್ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಅವರು ತಿನ್ನೋದಿದೆ, CM ತಿನ್ನೋದಷ್ಟೇ, ಪ್ರಧಾನಮಂತ್ರಿ ತಿನ್ನೋದಷ್ಟೇ. ರೈತರು ಬೆಳೆದಿಲ್ಲ ಅಂದ್ರೆ ನಿಮಗೆ ಏನೂ ಇಲ್ಲ, ನೀವು ಉಪವಾಸ ಮಲಗಿರ್ಬೇಕಾಯ್ತದೆ. ರೈತರನ್ನು ರೊಚ್ಚಿಗೆಬ್ಬಿಸೋಕೆ ದಾರಿ ಮಾಡಬೇಡಿ ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ, ಸಹನೆ ಕಳೆದು ಹೋದ್ರೆ ಉಂಟಲ್ಲ, ಅದು ಏನು ಅಂತ ಹಿಂದೆ ಮುಂದೆ ನೋಡಲ್ಲ. ನೀವು ಮಂಡ್ಯ ಭಾಗ ನೋಡಬೇಕು. ನಾವು ಅಷ್ಟು ತಾಳ್ಮೆಯಿಂದ ಕೊಡಗಿನ ರೈತರು ಇದ್ದೀವಿ. ಅವರನ್ನು ರೊಚ್ಚಿಗೆಬ್ಬಿಸಲಿಕ್ಕೆ ದಾರಿ ಮಾಡಬೇಡಿ ದಯವಿಟ್ಟು. ಯಾಕೆಂದ್ರೆ ಒಬ್ಬ ಫಾರೆಸ್ಟ್ ವಾಚರಿಗೆ ಗೊತ್ತಿದೆ ಯಾವ ರೀತಿ ಆಕ್ಷನ್ ಪ್ಲಾನ್ ಮಾಡಬೇಕು ಅಂತ. ಮತ್ತೆ ಅದರ ಮೇಲ್ಪಟ್ಟ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಗೊತ್ತಿದೆ. ಅಸಡ್ಡೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಯಾವುದೇ ಸರ್ಕಾರ ಬಂದ್ರು, ಯಾವುದೇ ಯಾರಿಗ ಅಧಿಕಾರಿಗಳಿಗೂ ಅವರ ಅಸಡ್ಡೆಯಿಂದಲೇ ಈ ಸಮಸ್ಯೆಗಳು ಬರ್ತಾ ಇರೋದು. ಇದನ್ನು ಜ್ವಲಂತ ಸಮಸ್ಯೆಯಾಗಿ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ನಿಮಗೆ ತೊಂದರೆ ಆಗ್ತದೆ. ಅದನ್ನು ಎಚ್ಚರಿಕೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಎಚ್ಚರಿಕೆ ರೀತಿ ಪ್ರಾಂತೀಯ ರೈತ ಸಂಘದ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸ್ವಲ್ಪ ನೋಡ್ಕೊಳ್ಳಿ. ರೈತರಿಗೆ ಏನಾದ್ರು ಒಂದು ಕಷ್ಟ ಆದಾಗ ಬರ್ದಿರತಕ್ಕಂತ ಈ ಅಧಿಕಾರಿಗಳಿಗೆ ಒಂದು ಧಿಕ್ಕಾರವನ್ನ ಕೊಡ್ತಾ, ಈ ನಮ್ಮ ರೈತರು ಏನಾದ್ರು ಒಂದು ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಮರವನ್ನ ಕಟಾವ್ ಮಾಡ್ಬೇಕಾಗ್ತದೆ. ಆ ಮರವನ್ನ ಕಟಾವ್ ಮಾಡಿದಾಗ ಇವ್ರಿಗೆ ಓಡ್ ಬಂದ್ಬಿಡ್ತಾರೆ ಈ ರೈತರುಗಳು. ನಮ್ಮನ್ನ ಕೇಸ್ ಹಾಕ್ಲಿಕ್ಕೆ, ಅರೆಸ್ಟ್ ಮಾಡಕ್ಕೆ ಇವರಿಗೆ ತಾಕತ್ತಿಲ್ವಾ? ಆನೆಗಳನ್ನ ತಡೆಗಟ್ಟಕ್ಕೆ ನಾವೇನು ಇವ್ರ ಅರಣ್ಯ ಬೌಂಡ್ರಿಗೆ ಹೋಗ್ತಿದೀವ? ನಾವು ನಮ್ಮ ಏರಿಯಾದಲ್ಲಿ ನಾವಿದೀವಿ, ನಮ್ಮ ಹಕ್ಕಲ್ಲಿ ನಾವಿದೀವಿ. ಇವರ ಬೌಂಡ್ರಿಗೆ ಹೋದ್ರೆ ನಮ್ಮೇಲೆ ಕೇಸ್ ಆಗ್ತದೆ. ಮೊನ್ನೆ 3 ಜನ ಶೂಟ್ ಔಟ್ ಮಾಡೋರು ಇವರ ಆನೆಗಳನ್ನ ಇವರು ತಡೆಗಟ್ಟಲು ವಿಫಲರಾಗಿದ್ರೆ ಈ ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಕೇಳ್ತೀವಿ. ನಾವು ನಿರಂತರವಾಗಿ 2-3 ವರ್ಷದಿಂದ ಹೇಳ್ತಿದೀವಿ, ಒಂದು ಶಾಶ್ವತ ಪರಿಹಾರ ಬೇಕು ಅಂತ. ಒಂದು ಮೇಲಕ್ಕಿ ರಾಜ್ಯ ಸರ್ಕಾರದ ಒಂದು ಒಳ್ಳೆ ಉನ್ನತ ಅಧಿಕಾರದ ಒಂದು ರೈತರ ಜೊತೆ ಮುಂದೆ ಕೂರಿಸಿ ಆ ಪರಿಹಾರವನ್ನು ಮಾಡಬೇಕಾಗಿ ಆಗ್ಲಿಲ್ಲ. ಇವರಿಗೆ ಇಂತ ನಾಚಿಕೆಗೆಟ್ಟ ಅಧಿಕಾರಿಗಳು ಇವರು. ಆ ಸರ್ಕಾರಕ್ಕೊಂದು ನಾಚಿಕೆಗೆಟ್ಟ ಅಧಿಕಾರಿಗಳು. ಕೊಡಗಿನಲ್ಲಿ ಇವತ್ತಿಗೆ 49 ಸಾವಾಗಿದೆ. ಈ 49 ಸಾವಿಗೆ ಯಾರು ಹೊಣೆ? ಯಾರು ಹೊಣೆ? ಏನ್ ನಾವು ರೈತರಿಗೇನು ಜೀವ ಇಲ್ವಾ? ಆತ್ಮರಕ್ಷಣೆ ಮಾಡ್ಕೋಬೇಕಾಗಿಲ್ವಾ? ಎಷ್ಟು ಅಂತ ನಾವು ಬೆಳೆಗಳನ್ನ ನಾವು ನಾಶ ಮಾಡ್ಕೊಳ್ಳೋದು? ಏನು ಇವತ್ತು ನಮ್ಮ ಸುಂಟಿಕೊಪ್ಪ ಭಾಗದಲ್ಲಿ ಸುಮಾರು ಒಂದು 10-20 ಎಕರೆಯಷ್ಟು ಕಾಫಿ ತೋಟ ನಾಶ ಆಗಿರ್ಬೋದು. ಅಂದುಗ ಭಾಗದಲ್ಲಂತೂ ನಿರಂತರ 7-8 ಆನೆಗಳು ಅಲ್ಲೇ ವಾಸಿಸ್ತವೆ. ಒಂದು ಓಡಿಸಂತ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅವರು. ಏನು ಇವರು ರೂಮಲ್ಲಿ ಕೂತ್ಕೊಂಡು ಇವರು ಅಸಡ್ಡೆ ಇವರು. ಏನೋ ನಾವು ಫೋನ್ ಮಾಡಿದ್ರೆ ಗಾರ್ಡ್ ಬರ್ತಾರೆ, ಒಂದು ಫೋಟೋ ತಗೋತಾರೆ, ಹೋಗ್ಬಿಡ್ತಾರೆ. ಮತ್ತೆ ಅದರಲ್ಲಿ ಅಪಾಯ ನಮಗೂ ಕೂಡ ಆತಂಕ ಇದೆ. ಒಬ್ಬೊಂದು ತೋಟದಲ್ಲಿ ಅವರು ಒಂದು ದಿನ ಡ್ಯಾಮೇಜ್ ಆದರೆ ಅವತ್ತು ದಿನ ಅವ್ರದ್ದು ನೆಮ್ಮದಿ ಮಲ್ಕೋತಾರೆ ಅನ್ಕೋತಾರೆ. ಡ್ಯಾಮೇಜ್ ಆಯಿತು ಅಂತ ಈ ಥರ ಬೇಜಾರು ಮಾಡ್ಕೋತಾರೆ. ಬಟ್ ನಮಗೆ ನಮ್ಮ ಸ್ಟಾಫ್ಗೆ ಎಲ್ಲರಿಗೂ ಬೆಳಿಗ್ಗೆ ಎಲ್ಲಾಗುತ್ತೋ, ಎಲ್ಲಿ ಮೂವ್ ಆಗುತ್ತೋ ಅನ್ನೋದೊಂದು ಆತಂಕದಲ್ಲಿ ಒಂದೊಂದ್ಸತಿ ಪೂರ್ತಿ ನಿದ್ದೆನೇ ಮಾಡಿರಲ್ಲ. ನಾವು ತಲೆಯಲ್ಲಿ ಎನಿ ಟೈಮ್ ಅಲ್ಲೇ ಹೋಗ್ಬಿಡ್ತೀವಿ. ಎಲ್ಲೇ ಹೊರಗಡೆ ಹೋದ್ರು ಮಕ್ಕಳ ಜೊತೆ ಇದ್ರೂ ನಾವು ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಅಷ್ಟು ಆತಂಕ ನಮಗೂ ಇದೆ. ಇದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಅದ್ರ ಬಗ್ಗೆ ಅಸಡ್ಡೆ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕೆಂದರೆ ಎಲ್ಲದಕ್ಕೂ ಇದು ನೀವೇ ನೋಡಿ, ನಮ್ಮ ಕೇಳ್ತಾ ಇರ್ತೀರ, ಉತ್ತರ ನಾವು ಕೊಡಲೇಬೇಕು.
ಸೊ ನಮ್ಗೆ ಖಂಡಿತವಾಗ್ಲೂ ತಂದಿರುತ್ತೆ ಮೊದಲು. ಎರಡನೇದು ನಿನ್ನೆ ಕೂಡ ಒಂದು ಸ್ಟ್ರೈಕ್ ಆಗಿದೆ ಮಡಿಕೇರಿಯಲ್ಲಿ. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಕ್ಲೈವ್ ಪೊನ್ನಪ್ಪ, ಪದಾಧಿಕಾರಿಗಳಾದ ಚಂದ್ರಶೇಖರ್ ಹೇರೂರು, ಅರುಣ್ ಚಂಗಪ್ಪ, ದಾಸಂಡ ರಮೇಶ್ ಚಂಗಪ್ಪ, ಕುಂಜಲಿನ ಮಂಜುನಾಥ್ ಕಂಬಿಬಾಣೆ, ಜವಾಹರ್, ಶಾಶ್ವತ್ ಅಂದಗೋವೆ, ಅಯ್ಯಣ್ಣ ನಾಕೂರು, ವಸಂತ್ ಹಾರನಬೈಲು, ಹಿತೇಶ್ ಕಾನ್ಬೈಲು, ಶಿವಶಂಕರ್ ಕೆದಕಲ್, ಸಂತೋಷ್ ಪೂವಯ್ಯ, ಅಶೋಕ್ ಹೊಸಕೋಟೆ, ವಿನಯ್ ಕಲ್ಲೂರು, ಜಗನ್ನಾಥ್ ಮಂದೋಡಿ, ಆಕರ್ಷ್, ಪ್ರಶಾಂತ್ ಕಲ್ಲೂರು ಸೇರಿದಂತೆ ಹಲವು ರೈತರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.